ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ಅಂತ ಒಂದು ದುರ್ಘಟನೆ ನಡೆದ ನೋಡ್ರಿ. ಆ ದುರ್ಘಟನೆಯ ಕುರಿತಾಗಿ ಈ ವಿಡಿಯೋ ಮಾಡೋಗ್ತೀನಿ ನೋಡ್ರಿ. ಗಂಡ ಹೆಂಡತಿ ಸಂಬಂಧ ಎಂದರೆ ಅದು ಪವಿತ್ರವಾದದ್ದು. ಗಂಡ ಹೆಂಡತಿ ಸಂಬಂಧ ಎಂದರೆ ಅದು ಎಲ್ಲಕ್ಕಿಂತ ಮಿಗಿಲು ಮತ್ತು ಎಲ್ಲಕ್ಕಿಂತ ಶ್ರೇಷ್ಠ ನೋಡ್ರಿ. ಯಾಕಪ್ಪ ಅಂತಂದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಸಂಸಾರವನ್ನು ಸರಿದೂಗಿಸ್ಬೇಕಾಗ್ತದೆ ನೋಡ್ರಿ. ಹಿಂಗಾಗಿ ಗಂಡ ಹೆಂಡತಿಯರು ಒಂದು ಸಂಸಾರವನ್ನು ನಡೆಸಲು ಪ್ರಮುಖವಾದ ಅಸ್ತ್ರ ಆಗ್ಯಾರ ನೋಡ್ರಿ. ಇಂತಹ ಗಂಡ ಹೆಂಡತಿ ಸಂಬಂಧಕ್ಕೆ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ, ಕೊಳ್ಳೆ ಇಟ್ಟಿದ್ದಾರೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ ದಂಪತಿಗಳಿಗೆ ಮದುವೆಯಾಗಿ ಕೇವಲ 3 ವರ್ಷ ಆಗ್ಯದ ನೋಡ್ರಿ. ಈ 3 ವರ್ಷದಲ್ಲಿ ಮಕ್ಕಳಾಗಿಲ್ಲವೆಂದು ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಏನ್ ಮಾಡಿದನ್ರಿ, ಪತ್ನಿಯನ್ನು ಕೊಲೆ ಮಾಡಿದ ನೋಡ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಎಂಬುದನ್ನು ನೀವು ಏನ್ ಮಾಡ್ರಿ, ಕಮೆಂಟ್ ಮುಖಾಂತರ ನನಗೆ ಹೇಳ್ರಿ. ಯಾಕಪ್ಪ ಅಂತಂದ್ರೆ ನನ್ನ ಪ್ರಕಾರ ಇದು ತಪ್ಪದ ನೋಡ್ರಿ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ, ಯಾಕಂದ್ರೆ ನೋಡ್ರಿ, ಮದುವೆ ಆಗಿದ್ದ ತಕ್ಷಣ ಮಗು ಆಗಲ್ರಿ. ಮಗು ಯಾವಾಗ ಆಗುತ್ತೆ ಅಂತ ಅದು ದೇವರ ಸೃಷ್ಟಿಯಾಗಿರ್ತದೆ ನೋಡ್ರಿ. ದೇವರು ಯಾವಾಗ ಕೊಡ್ತಾನ ಅವಾಗ ನಾವು ಮಗುವನ್ನು ತಗೊಳ್ಬೇಕಾಗ್ತದೆ ನೋಡ್ರಿ. ಕೆಲವರಿಗೆ ಮದುವೆಯಾಗಿ 1 ವರ್ಷದ ಒಳಗಡೆ ಮಗು ಕೊಟ್ರೆ, ಇನ್ನು ಕೆಲವರಿಗೆ 2 ವರ್ಷ ಟೈಮ್ ತಗೋತದ್ರಿ, ಇನ್ನು ಕೆಲವರಿಗೆ 5 ವರ್ಷ ಟೈಮ್ ತಗೋತದ್ರಿ, ಇನ್ನು ಕೆಲವರಿಗೆ 10 ವರ್ಷ ತಗೊಳ್ಬೋದ್ರಿ, ಇನ್ನು ಕೆಲವರಿಗೆ ಏನ್ ಮಾಡ್ಬೋದ್ರಿ 15 ವರ್ಷ ಟೈಮ್ ತಗೊಳ್ಬೋದ್ರಿ. ಬಟ್ ಯಾವಾಗ ಮಕ್ಕಳು ಆಗ್ತದಂತ ನಮ್ಗೆ ಹೇಳಕ್ ಆಗಲ್ರಿ. ಅದು ದೇವರ ಸೃಷ್ಟಿ ಆಗಿರ್ತದ ನೋಡ್ರಿ. ಹಿಂಗಾಗಿ ನಾವೇನ್ ಮಾಡ್ಬೇಕಾಗ್ತದ್ರಿ, ನಮ್ಮ ಸುಂದರವಾದ ಸಂಸಾರದಲ್ಲಿ, ನಮ್ಮ ಸುಂದರವಾದ ಜೀವನದಲ್ಲಿ ನಾವು ತಾಳ್ಮೆ ವಹಿಸಿ ಕೆಲಸ ಮಾಡ್ಬೇಕಾಗ್ತದೆ ನೋಡ್ರಿ. ತಾಳ್ಮೆಯಿಂದ ಇರ್ಬೇಕಾಗ್ತದೆ ನೋಡ್ರಿ. ಹಿಂಗಿದ್ದಾಗ ಮಾತ್ರ ಏನ್ ಮಾಡ್ತದ್ರಿ, ಒಂದು ಸಂಸಾರ ಸುಂದರ ಸಂಸಾರವಾಗಲು ಕಾರಣ ಆಗ್ತದೆ ನೋಡ್ರಿ. ಹಿಂಗಾಗಿ ಒಬ್ಬ ವ್ಯಕ್ತಿಗೆ ತಾಳ್ಮೆ ಇರ್ಬೇಕು ನೋಡ್ರಿ. ಬದುಕಿನಲ್ಲಿ ತಾಳ್ಮೆ ಎಂಬುದು ತುಂಬಾನೇ ಪ್ರಮುಖವಾದ ಅಸ್ತ್ರ ಅದ ನೋಡ್ರಿ. ಅದು ಬದುಕು ನಡೆಸಲು ಸಾಧ್ಯ ಆಗ್ತದೆ ನೋಡ್ರಿ. ಹಿಂಗಾಗಿ ಈ ದಂಪತಿಗಳಿಗೆ ಕೇವಲ 3 ವರ್ಷ ವಯಸ್ಸಾಗ್ಯದ್ರಿ. ಹಿಂಗಾಗಿ ಈ ದಂಪತಿಗೆ ಕೇವಲ 3 ವರ್ಷ ಆಗ್ಯದ ನೋಡ್ರಿ ಮದುವೆಯಾಗಿ. ಆದರೆ 3 ವರ್ಷದಲ್ಲಿ ಮದುವೆ ಆಗಿಲ್ಲ ಅಂತ ಹೆಂಡತಿ ಪ್ರತಿದಿನನು ಗಂಡನಿಗೆ ಕಿರುಕುಳ ಕೊಡ್ತಿದ್ದಳಂತ್ರಿ. ಹಿಂಗಾಗಿ ಗಂಡ ಏನ್ ಮಾಡಿದನ್ರಿ, ಕೊಲೆ ಮಾಡಿದನ್ರಿ. ಬಟ್ ಈ ಕೊಲೆಯನ್ನು ಮಾಡಿ ಏನ್ ಮಾಡಿದನ್ರಿ, ಗಂಡ ಎಲ್ಲ ಸಂಬಂಧಿಕರಿಗೂ ಮತ್ತು ಹೆಂಡತಿಯ ಮನೆಯವರಿಗೂ ಕಾಲ್ ಮಾಡಿ ಏನ್ ಮಾಡಿದನ್ರಿ, ಹೆಂಡತಿಯನ್ನು ಕೊಲೆ ಮಾಡಿರುವ ಗಂಡ ಎಲ್ಲ ಸಂಬಂಧಿಕರಿಗೂ ಮತ್ತು ಹೆಂಡತಿಯ ತವರು ಮನೆಗೆ ಕಾಲ್ ಮಾಡಿ ಏನ್ ಮಾಡಿದನ್ರಿ, ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ, ಅಂದ್ರೆ ಹೃದಯಘಾತ ಆಗ್ಯದ, ಹಿಂಗಾಗಿ ಅವಳು ಸತ್ತಿದ್ದಾಳ, ನೀವೆಲ್ಲರೂ ಬನ್ನಿ ಅಂತ ಕಾಲ್ ಮಾಡಿದನ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, ಎಲ್ಲರೂ ಅಂತ್ಯ ಸಂಸ್ಕಾರಕ್ಕೆ ಬಂದ್ರು ನೋಡ್ರಿ. ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಏನ್ ಮಾಡಿದ್ರಿ, ಪೋಷಕರು ತನ್ನ ಮಗಳನ್ನು ಗುರುತಿಸುವಲ್ಲಿ ಸಫಲರಾಗಿದ್ದಾರೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಪೋಷಕರ ಗುರುತನೆ ಹಿಡಿದು ಗಾಯ ಆಗ್ಯದ. ಈ ಸಂದರ್ಭದಲ್ಲಿ ಏನ್ ಮಾಡಿರಿ, ಪೋಷಕರು ಎಚ್ಚೆತ್ತುಕೊಂಡಾರ ನೋಡ್ರಿ. ಈ ಸಂದರ್ಭದಲ್ಲಿ ಪೋಷಕರು ಎಚ್ಚೆತ್ತುಕೊಂಡಾರ ನೋಡ್ರಿ. ಹಿಂಗಾಗಿ ತಕ್ಷಣವೇ ಪೊಲೀಸರಿಗೆ ಪೋಷಕರು ಫೋನ್ ಮಾಡ್ಯಾರ ನೋಡ್ರಿ. ತಕ್ಷಣವೇ ಪೊಲೀಸರು ಧಾವಿಸಿ ಬಂದು ಏನ್ ಮಾಡಿದಾರಿ, ಶವವನ್ನು ಪರೀಕ್ಷೆ ಮಾಡಿದಾರ ನೋಡ್ರಿ. ತಕ್ಷಣವೇ ಪೊಲೀಸರು ಆರೋಪಿಯಾಗಿರುವ ಫಕೀರಪ್ಪನನ್ನು ಏನ್ ಮಾಡಿದಾರಿ, ಬಂಧಿಸ್ಯಾರ ನೋಡ್ರಿ. ಹೆಂಡತಿ ರಾಜೇಶ್ವರಿಗೆ ಕೇವಲ 21 ವರ್ಷ ವಯಸ್ಸದ ನೋಡ್ರಿ. ಗಂಡ ಮತ್ತು ಹೆಂಡತಿ ಇಬ್ಬರು ಕಿರಿದಾದ ವಯಸ್ಸದ ನೋಡ್ರಿ. ಈ ಇಬ್ಬರು ಕಿರಿದಾದ ವಯಸ್ಸಿನಲ್ಲಿ ಹೆಂಡತಿಗೆ 21 ವರ್ಷ ಅಂದ್ರೆ ಮದುವೆಯಾಗಿ 3 ವರ್ಷ ಆಗಿದೆ ಅಂದ್ರೆ ಹೆಂಡತಿಗೆ ಕೇವಲ 18 ವರ್ಷ ಇರುವಾಗಲೇ ಪೋಷಕರು ಏನ್ ಮಾಡಿದಾರೆ, ಮಗಳಿಗೆ ಮದುವೆಯನ್ನು ಮಾಡಿಕೊಟ್ಟಾರಿ. ನನ್ನ ಮಗಳು ಸುಂದರವಾದ ಸಂಸಾರವನ್ನು ನಡೆಸಲಿ, ಅತ್ಯುತ್ತಮವಾದ ಬಾಳನ್ನು ತನ್ನದಾಗಿಸಿಕೊಳ್ಳಿ ಅಂತ ಪೋಷಕರು ತುಂಬಾನೇ ಆಸೆ ಇಟ್ಕೊಂಡು ಏನ್ ಮಾಡಿದಾರೆ, ಮಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ಆದರೆ ಈ ದುರ್ಘಟನೆ ಅವರ ಮಗಳ ಜೀವನದಲ್ಲಿ ನಡಿಬಾರ್ದಾಗಿದ್ರಿ, ನಡೆದು ಹೋಗ್ಯದ ನೋಡ್ರಿ. ಅದಕ್ಕೆ ಕಾರಣ ಗಂಡನಾಗಿರುವ ಫಕೀರಪ್ಪ ನೋಡ್ರಿ. ಹೌದು, ಈ ಘಟನೆ ಎಲ್ಲಿ ನಡೆದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಎಂಬ ಗ್ರಾಮದಾಗ ಈ ಘಟನೆ ನಡೆದ ನೋಡ್ರಿ. ಈ ಘಟನೆ ತುಂಬಾನೇ ದುರದೃಷ್ಟಕರವಾಗಿದೆ ನೋಡ್ರಿ. ಹೌದ್ರಿ, ಕಾರಣ ಅತಿ ಕಿರಿಯ ವಯಸ್ಸಿನಲ್ಲಿ ರಾಜೇಶ್ವರಿ ಅವರನ್ನು ಕಳೆದುಕೊಂಡದ್ ನೋಡ್ರಿ ಅವರ ಕುಟುಂಬ. ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದರು ನೋಡ್ರಿ ಪೊಲೀಸರು ಪಾರ್ಥಿವ ಶರೀರವನ್ನು. ಪ್ರಾಥಮಿಕ ಪರೀಕ್ಷೆಯ ನಂತರ ಇದು ಸಾವಲ್ಲ, ಕೊಲೆಯಾಗಿದೆ ಎಂದು ಸಾಬೀತಾಗ್ಯದ ನೋಡ್ರಿ. ಹಿಂಗಾಗಿ ಏನ್ ಮಾಡ್ಯಾರಿ, ಗಂಡನಾಗಿರುವ ಫಕೀರಪ್ಪನನ್ನು ಪೊಲೀಸರು ಬಂಧಿಸ್ಯಾರ ನೋಡ್ರಿ. ಬಂಧಿಸಿ ಜೈಲಿನಾಗ ಹಾಕ್ಯಾರ ನೋಡ್ರಿ. ಇದು ಇವತ್ತಿನ ವಿಡಿಯೋದ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.